ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿ. ನಾವು ನಿಮ್ಮ 7ನೇ ತರಗತಿಯ ಮೊದಲನೇ ಸೆಮಿಸ್ಟರ್ನ ಗಣಿತ ಭಾಗ 1ರ ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಈ ಅಧ್ಯಾಯದಲ್ಲಿರುವಂತಹ ಅಭ್ಯಾಸಗಳನ್ನ ಬಿಡಿಸ್ಕೊಳ್ತಾ ಇದ್ದೀವಿ. ಈಗಾಗಲೇ ಈ ಅಧ್ಯಾಯ ಅಷ್ಟೇ ಅಲ್ಲ, ಪೂರ್ಣಾಂಕಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ಅಭ್ಯಾಸಗಳನ್ನ ಈ ಚಾನೆಲ್ ಬಿಡಿಸಲಾಗಿದೆ. ಹಾಗೂ ನಿಮ್ಮ ವಿಜ್ಞಾನ ಸಂಬಂಧಪಟ್ಟಂತ ಎಲ್ಲಾ ಪಾಠದ ಪ್ರಶ್ನೋತ್ತರಗಳು ಹಾಗೂ ಎಕ್ಸ್ಪ್ಲನೇಷನ್ಸ್ ಆಗಿ ಅವುಗಳನ್ನು ನೋಡಿ ನೀವು ತಿಳ್ಕೋಬಹುದು. ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಸಹ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಆ ಬೆಲ್ ಐಕನ್ ಅನ್ನ ಒತ್ತೋದನ್ನ ಮರಿಬೇಡಿ. ಹೆಚ್ಚಿನ ವಿಡಿಯೋ ನೋಡಬೇಕಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೀವು ಆ ಎಲ್ಲಾ ವಿಡಿಯೋನ ನೋಡಬಹುದು. ಬನ್ನಿ ಇವತ್ತು ಈ ವಿಡಿಯೋನ ಮುಂದುವರ್ಸೋಣ. ಸೊ ವಿದ್ಯಾರ್ಥಿಗಳೇ, ಅಭ್ಯಾಸ 2.5ರ ಮುಂದಿನ ಸಮಸ್ಯೆ ಅಂದ್ರೆ 8ನೇ ಸಮಸ್ಯೆ. ಸೊ ವಿದ್ಯಾರ್ಥಿ, ಈ ಅಭ್ಯಾಸದಲ್ಲಿ ಉಳಿದಿರುವಂತಹ 2 ಸಮಸ್ಯೆಗಳು ತುಂಬಾ ಈಸಿ, 8ನೇ ಮತ್ತು 9ನೇ ಸಮಸ್ಯೆ. ಸೊ ಅವುಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮುಂದಿನ ವಿಡಿಯೋ ನೋಡ್ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೋಡ್ಕೋಬೇಕು. ಓಕೆ, ಏನಿದು 8ನೇ ಸಮಸ್ಯೆ? ಶ್ಯಾಮ್ 5 kg 300 ಗ್ರಾಂ ಸೇಬು ಹಾಗೂ 3 kg 250 ಗ್ರಾಂ ಮಾವಿನ ಹಣ್ಣನ್ನ ಖರೀದಿಸಿದನು. ಐತಲ್ಲ, ಈ ರೀತಿ ಸೇಬು ಹಾಗೂ ಮಾವಿನ ಹಣ್ಣನ್ನು ಇಷ್ಟು ತೂಕಗಳಲ್ಲಿ ಶ್ಯಾಮ್ನ ಖರೀದಿಸಿದನು. ಅದೇ ರೀತಿ ಸರಳ ಅವಳು 4 kg 800 ಗ್ರಾಂ ಕಿತ್ತಳೆ ಹಣ್ಣು ಮತ್ತು 4 kg 150 ಗ್ರಾಂ ಬಾಳೆಹಣ್ಣನ್ನು ಖರೀದಿಸಿದಳು. ಹಾಗಾದರೆ ಯಾರು ಹೆಚ್ಚು ಹಣ್ಣುಗಳನ್ನು ಖರೀದಿಸಿದ್ದಾರೆ? ಅಂದ್ರೆ ತೂಕದ ಲೆಕ್ಕದಲ್ಲಿ ಯಾರು ಹೆಚ್ಚು ತೂಕದ ಹಣ್ಣುಗಳನ್ನ ಖರೀದಿಸಿದ್ದಾರೆ, ಇದನ್ನ ನಾವೀಗ ಕಂಡುಕೋಬೇಕು. ಒಂದು ಸಿಂಪಲ್ ಆದಂತ ಸಮಸ್ಯೆ ವಿದ್ಯಾರ್ಥಿ. ಮೊದಲಿಗೆ ಶ್ಯಾಮ್ ಖರೀದಿಸಿದಂತ ಸೇಬು ಹಾಗೂ ಮಾವಿನ ಹಣ್ಣನ್ನ 2 ತೂಕಗಳನ್ನ ಪ್ಲಸ್ ಮಾಡ್ಕೊಳ್ಳೋಣ. ಅದೇ ರೀತಿ ಸರಳ ಖರೀದಿಸಿದಂತ ಕಿತ್ತಳೆ ಹಣ್ಣಿನ ತೂಕ ಹಾಗೂ ಬಾಳೆಹಣ್ಣಿನ ತೂಕ ಇವೆರಡನ್ನ ನಾವು ಪ್ಲಸ್ ಮಾಡ್ಕೊಳ್ಳೋಣ. ಆದಾಗ ಇವೆರಡು ಪ್ಲಸ್ ಆದಾಗ ಬರುವಂತ ಉತ್ತರಗಳು ವಿದ್ಯಾರ್ಥಿಗಳು ನಮಗೆ ತಿಳಿದು ಬರುವುದು ಯಾರು ಹೆಚ್ಚು ಹಣ್ಣುಗಳನ್ನು ಖರೀದಿಸಿದ್ದಾರೆ. ಇದೆಲ್ಲ ಇದು 8ನೇ ಸಮಸ್ಯೆ. ಬನ್ನಿ ಇದನ್ನ ತಿಳ್ಕೊಳ್ಳೋಣ. ಸೊಲ್ಯೂಷನ್. ಮೊದಲಿಗೆ ಶ್ಯಾಮ್ ಖರೀದಿಸಿದ ಹಣ್ಣುಗಳ ತೂಕ ಈಕ್ವಲ್ ಟು, ಮೊದಲಿಗೆ ಅವನು ಸೇಬು 5 kg 300 ಗ್ರಾಂ ಖರೀದಿಸಿದ. ಸೊ 5 kg 300 ಗ್ರಾಂ ಪ್ಲಸ್ ನಂತರ ಮಾವಿನ ಹಣ್ಣನ್ನ 3 kg 250 ಗ್ರಾಂ ಖರೀದಿಸಿದ. ಇದಂತಂದ್ರೆ ವಿದ್ಯಾರ್ಥಿ 5 kg 300 ಗ್ರಾಂ ಅಂದ್ರೆ ಇದು 5.300 ಪ್ಲಸ್ 3 kg 250 ಗ್ರಾಂ ಅಂದರೆ 3.250. ಈಗ ಎರಡು ಬೆಲೆಗಳನ್ನ ಟೋಟಲ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ 5.300 ಅದೇ ರೀತಿ 3.250 ಈಕ್ವಲ್ ಟೋಟಲ್ ಮಾಡ್ಕೊಳ್ಳಿ. 0 5 ಪ್ಲಸ್ 0 5 3 ಪ್ಲಸ್ 2 5 5 ಪ್ಲಸ್ 3 8. ಇದರ ಅರ್ಥ ಇದು 8.550 kg. ಇದರ ಅರ್ಥ ಇದು 8 kg 550 ಗ್ರಾಂ. ಸೊ ಶ್ಯಾಮನು 8 kg 550 ಗ್ರಾಂ ಹಣ್ಣನ್ನ ಖರೀದಿ ಮಾಡಿದ. ಇನ್ನು ಸರಳ ಖರೀದಿಸಿದ ಹಣ್ಣುಗಳ ತೂಕ ಈಕ್ವಲ್ ಟು, ಮೊದಲಿಗೆ ಸರಳ ಖರೀದಿಸಿದ್ದು 4 kg 800 ಗ್ರಾಂ ಪ್ಲಸ್ ನಂತರ ಅವಳು ಬಾಳೆಹಣ್ಣು ತೆಗೆದುಕೊಂಡಿದ್ದು 4 kg 150 ಗ್ರಾಂ. ಹೌದಿಲ್ಲ? ಇದನ್ನೀಗ ಮತ್ತೆ ದಶಮಾಂಶದಲ್ಲಿ ಬರ್ಕೊಳ್ಳಿ. 4.800 4.800 ಎಂದು ಓದಬಾರದು ವಿದ್ಯಾರ್ಥಿಗಳು. ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ಇದನ್ನು ತಿಳಿಸಲಾಗಿದೆ. ಬಿಂದುವಿನ ನಂತರ ಒಂದೊಂದೇ ಅಂಕಿಗಳನ್ನು ನೀವು ಓದ್ಕೋಬೇಕು. ಪ್ಲಸ್ 4.150. ಈಗ ಇವೆರಡು ಸಂಖ್ಯೆಗಳನ್ನ ಪ್ಲಸ್ ಮಾಡ್ಕೊಳ್ಳಿ. ಓಕೆ, 4.800 ಅದೇ ರೀತಿ 4.150 ಕೂಡಿಸ್ಕೊಳ್ಳೋಣ. 0 0 plus 5 5
8 plus 1 9 ಬಿಂದು 4 plus 4 8. ಸೊ ಇದು 8 ಬಿಂದು 9 5 0. ಇದರ ಅರ್ಥ ಇದು 8 kg ಹಾಗೂ 950 ಗ್ರಾಂ. ಈಗ ವಿದ್ಯಾರ್ಥಿ ಎರಡು ಬೆಲೆಗಳನ್ನು ಹೋಲಿಸಿಕೊಳ್ಳಿ. ಶ್ಯಾಮ್ ಖರೀದಿಸಿದಂತಹ ಹಣ್ಣಿನ ತೂಕ 8 kg 550 ಗ್ರಾಂ. ಸರಳ ಖರೀದಿಸಿದಂತಹ ಹಣ್ಣಿನ ತೂಕ 8 kg 950 ಗ್ರಾಂ. ಯಾರು ಹೆಚ್ಚು ಹಣ್ಣನ್ನು ಖರೀದಿಸಿದರು? ಆಟೋಮೆಟಿಕ್ ಆಗಿ ವಿದ್ಯಾರ್ಥಿಗಳು ಸರಳ ಹೆಚ್ಚು ಹಣ್ಣುಗಳನ್ನ ಖರೀದಿಸಿದವರು. ಇದು ನೀವು ಈ ರೀತಿ ಕರಿಬೇಕು. ಓಕೆ, ಇಲ್ಲಿ ನೋಡಿ ವಿದ್ಯಾರ್ಥಿಗಳು, 8 kg 950 ಗ್ರಾಂ ಇದು ದೊಡ್ಡದು ಯಾವುದಕ್ಕಿಂತ? 8 kg 550 ಗ್ರಾಂಗಿಂತ. ಇದರ ಅರ್ಥ ಸರಳ ಹೆಚ್ಚು ಹಣ್ಣುಗಳನ್ನು ಖರೀದಿಸಿದಳು. ತಿಳಿತಲ್ಲ? ಒಂದು ಸಿಂಪಲ್ ಆದಂತ ಸಮಸ್ಯೆ. ಜಸ್ಟ್ ನೀವು ಕೂಡಿಸಿಕೊಂಡ್ರೆ ಉತ್ತರ ಬರುವುದು. ಇಲ್ಲಿ ನೀವು ಈ ದಶಮಾಂಶಗಳನ್ನು ಕೂಡಿಸಿಕೊಳ್ಳುವಾಗ ಬಹಳಷ್ಟು ನೀವು ಹುಷಾರಾಗಿ ಇವುಗಳ ಬೆಲೆಗಳನ್ನ ಕೂಡಿಸ್ಕೋಬೇಕು, ಅಂತಂದ್ರೆ ನಿಮ್ಗೆ ಉತ್ತರ ಸರಿಯಾಗಿ ಬರುವುದು. ತಿಳಿತಲ್ಲ? ಇದು ವಿದ್ಯಾರ್ಥಿಗಳ ಅಭ್ಯಾಸ 2.5ರಲ್ಲಿ 8ನೇ ಸಮಸ್ಯೆ. ಇನ್ನು ಈ ಅಭ್ಯಾಸ 2.5ರಲ್ಲಿ ಕೊನೆಯ ಸಮಸ್ಯೆ, 9ನೇ ಸಮಸ್ಯೆ. ಸೊ ಆ ಸಮಸ್ಯೆ ಬಿಡಿಸಿದ ಮೇಲೆ ಈ ಅಭ್ಯಾಸ ಕಂಪ್ಲೀಟ್ ಆಗಿ ಪೂರ್ಣಗೊಳ್ಳುವುದು. ತಿಳಿತಲ್ಲ? ಸೊ ಇನ್ನು 9th ಸಮಸ್ಯೆ. ಸೊ ವಿದ್ಯಾರ್ಥಿಗಳೇ, 9ನೇ ಸಮಸ್ಯೆ ಏನಪ್ಪ ಸಮಸ್ಯೆ ಅಂದ್ರೆ 42.6 ಕಿಲೋಮೀಟರ್ಗಿಂತ 28 ಕಿಲೋಮೀಟರ್ ಎಷ್ಟು ಕಡಿಮೆ ಇದೆ? ಸೊಲ್ಯೂಷನ್. ಎಷ್ಟು ಕಡಿಮೆ ಇದೆ ಅಂದರೆ ವಿದ್ಯಾರ್ಥಿಗಳೇ, ನಾವು ಜಸ್ಟ್ ಈ ಎರಡೂ ಬೆಲೆಗಳನ್ನು ನಾವು ಮೈನಸ್ ಮಾಡ್ಕೋಬೇಕು. ಆದ್ರಿಂದ ವಿದ್ಯಾರ್ಥಿ ಈಗ ವ್ಯತ್ಯಾಸ ಕಂಡುಹಿಡ್ಕೊಳ್ಳೋಣ. ಓಕೆ, ವ್ಯತ್ಯಾಸ ಈಕ್ವಲ್ ಟು 42.6 ಮೈನಸ್ 28 ಕಿಲೋಮೀಟರ್. ಈಗ ವ್ಯತ್ಯಾಸ ನೀವು ಈ ರೀತಿ ಕಂಡುಕೋಬೇಕು ವಿದ್ಯಾರ್ಥಿಗಳು. 42.6 28 ನೀವು ಇಲ್ಲಿ ಬರೆದುಕೋಬೇಕು. ಇದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಇಲ್ಲಿ ನಂತರ ಬಿಂದು ಹಾಗೂ 0 ಇರುತ್ತದೆ. ನೀವೇನಾದರೂ 42.6 28 ಎಂದು ಬರೆದುಕೊಂಡರೆ ಇದು ತಪ್ಪು. ಸೊ ಬರ್ಕೊಳ್ಳುವಂತ ರೀತಿನೂ ಸಹ ಬಹಳ ಇಂಪಾರ್ಟೆಂಟ್. ಈಗ ಎರಡು ಸಂಖ್ಯೆ ಮೈನಸ್ ಮಾಡ್ಕೊಳ್ಳಿ. 6ರಲ್ಲಿ 0 ಹೋದರೆ ಇದು 6.2ರಲ್ಲಿ 8 ಮೈನಸ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಒಂದು ಕ್ಯಾರಿ ತಗೊಳ್ಕೊಳ್ಳಿ. ಸೊ ಈಗ 12ರಲ್ಲಿ 8 ಹೋದರೆ 4. ಇನ್ನು 4ರಲ್ಲಿ 2 ಪ್ಲಸ್ 1 3. ಸೊ 4ರಲ್ಲಿ 3 ಹೋದರೆ 14. ಇದರ ಅರ್ಥ 14.6. ಇದರ ಅರ್ಥ ಏನು ವಿದ್ಯಾರ್ಥಿಗಳೇ? 28 ಕಿಲೋಮೀಟರ್ ಇದು 42.6 ಕಿಲೋಮೀಟರ್ ಗಿಂತ 14.6 ಕಿಲೋಮೀಟರ್ ಕಡಿಮೆ ಇದೆ. ಸೊ ಈ ರೀತಿ ಇದು ಒಂದು ಸಿಂಪಲ್ ಆದಂತ ಸಮಸ್ಯೆ. ಸೊ ಇದರೊಂದಿಗೆ ವಿದ್ಯಾರ್ಥಿ ಅಭ್ಯಾಸ 2.5 ಕಂಪ್ಲೀಟ್ ಆಯ್ತು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 2.6ನ ತಿಳ್ಕೊಳ್ಳೋಣ. ಸೊ ನೀವೇನಾದ್ರೂ ಹಿಂದಿನ ವಿಡಿಯೋಗಳನ್ನ ನೋಡಿಲ್ಲಪ್ಪ ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಆ ಎಲ್ಲಾ ವಿಡಿಯೋಗಳನ್ನ ನೋಡಿ ನಿಮ್ಮ ಫ್ರೆಂಡ್ಸ್ ಸಹ ವಿಡಿಯೋಗಳನ್ನ ಶೇರ್ ಮಾಡಿ. ಸೊ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕನ್ ಅನ್ನು ಒತ್ತಿ. ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ, ಆಯ್ತಲ್ಲ? ಓಕೆ, ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.